ಈ ದಿವಸ ನಾವು ನಿಮಗೆ ಭಾಗ 1ರಲ್ಲಿ ಇರುವಂತಹ ಎಲ್ಲ ಅಧ್ಯಾಯಗಳನ್ನು ಮುಗಿಸಿ ಭಾಗ 2ರಲ್ಲಿ ಮೊದಲನೇ ಅಧ್ಯಾಯ ಅಂದರೆ ಇಲ್ಲಿ 8ನೇ ಅಧ್ಯಾಯ 7ರವರೆಗೂ ಭಾಗ 1ರಲ್ಲಿ 7 ಅಧ್ಯಾಯಗಳಿದ್ದಾವೆ. ಅದು ಭಾಗ 1 ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಅಧ್ಯಾಯಗಳು. ಈಗ ಭಾಗ 2ನೇ ಪಠ್ಯಪುಸ್ತಕ, ಭಾಗ 2 ಅಂದರೆ ಎರಡು ಪಠ್ಯಪುಸ್ತಕಗಳಿದ್ದಾವೆ ಗಣಿತದಲ್ಲಿ. ಭಾಗ 1 ಇನ್ನೊಂದು ಭಾಗ 2. ಭಾಗ 2ರಲ್ಲಿ ಮೊದಲನೇ ಅಧ್ಯಾಯ ಅಂದರೆ ಇಲ್ಲಿ ಅಧ್ಯಾಯದ ಸಂಖ್ಯೆ 8, ಹೆರಾನ್ನ ಸೂತ್ರ ಅಂತ ಹೇಳಿ, ಹೆರಾನ್ನ ಸೂತ್ರ ಅಂತ ಹೇಳಿ ಹೆರಾನ್ನ ಸೂತ್ರ. ಈ ಸೂತ್ರದ ಪರಿಚಯವನ್ನು ಮಾಡಿಕೊಂಡು ನೋಡಿ, ಈ ಹೆರಾನ್ನ ಸೂತ್ರವನ್ನು ಪರಿಚಯ ಮಾಡಿಕೊಂಡು ಆ ಸೂತ್ರದ ಪ್ರಕಾರ ನಾವು ಲೆಕ್ಕಗಳನ್ನು ಮಾಡಬೇಕು. ಅರ್ಥ ಆಯ್ತಾ ಈಗ? ಹಾಗಾದರೆ ಈ ಹೆರಾನ್ ಅನ್ನೋ ಪದವನ್ನು ನೀವು ತಿಳ್ಕೊಳ್ಬೇಕು. ಹೆರಾನ್ ಅಂತ ಪದ ಯಾಕೆ ಬಂತು, ಹೆರಾನ್ ಅಂದರೆ ಯಾರು ಅಂತ ಹೇಳಿ. ಈಗ ನಿಮ್ಮ ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ಹೆರಾನ್ ಅನ್ನೋನು ಒಬ್ಬ ಈಜಿಪ್ಟ್ ದೇಶದ ಗಣಿತಶಾಸ್ತ್ರಜ್ಞ. ನೋಡಿ ಇಲ್ಲಿದೆ, ಕಾಣಿಸ್ತಾ ಇದೆಯಲ್ಲ, ನಿಮ್ಮ ಬುಕ್ಕಲ್ಲಿ ನೋಡಿ, ಪೇಜ್ ನಂಬರ್ 4ರಲ್ಲಿ ಹೆರಾನ್ ಎಂಬ ಗಣಿತಶಾಸ್ತ್ರಜ್ಞನ ಫೋಟೋ ಇದೆ. ಅವರು ಒಬ್ಬ ಈಜಿಪ್ಟ್ ದೇಶದ ಗಣಿತಶಾಸ್ತ್ರಜ್ಞ. ಅವರು ಕ್ರಿಸ್ತಶಕ 10ರಲ್ಲಿ ಜನಿಸಿ ಕ್ರಿಸ್ತಶಕ 75ರಲ್ಲಿ ಮರಣವನ್ನು ಹೊಂದ್ತಾರೆ. ಅವ್ರ ಬಗ್ಗೆ ಒಂದು ಪರಿಚಯ ಇದೆ, ಅದನ್ನು ನಾನೀಗ ಓದ್ತೀನಿ ಕೇಳಿ. ಹೆರಾನ್ ಸುಮಾರು ಕ್ರಿಸ್ತಶಕ 10ರಲ್ಲಿ ಈಜಿಪ್ಟ್ ದೇಶದ ಅಲೆಕ್ಸಾಂಡ್ರಿಯಾದಲ್ಲಿ ಜನಿಸಿದರು. ಎಲ್ಲಿ ಜನಿಸಿದರು? ಯಾವ ದೇಶ? ಈಜಿಪ್ಟ್ ದೇಶ. ಯಾವ ಪ್ರದೇಶ? ಅಲೆಕ್ಸಾಂಡ್ರಿಯಾ ಅನ್ನೋ ಪ್ರದೇಶದಲ್ಲಿ ಕ್ರಿಸ್ತಶಕ 10ರಲ್ಲಿ ಅವರು ಏನು ಮಾಡಿದ್ರು? ಜನಿಸಿದರು. ಅವರು ಅನ್ವಯಿಕ ಗಣಿತದ ಬಗ್ಗೆ ಕೆಲಸ ಮಾಡಿದ್ದಾರೆ. ಹಾಗೆಯೇ ಗಣಿತೀಯ ಮತ್ತು ಭೌತಿಕ ವಿಷಯದ ಮೇಲೆ ಅವರು ವಿವಿಧ ಪ್ರಕಾರದ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಆದ್ದರಿಂದ ಅಂದಿನ ದಿನದಲ್ಲಿ ಅವರನ್ನು ಈ ಕ್ಷೇತ್ರಗಳಲ್ಲಿ ಎನ್ಕ್ಲೋಪೀಡಿಯಾ ಎನ್ನುತ್ತಾರೆ. ನೋಡಿ ಯಾವ ಹೆಸರು ಕೊಟ್ಟರು ಅವರಿಗೆ? ಅತಿ ಗಣಿತದಲ್ಲಿ ಬುದ್ಧಿವಂತರಾಗಿರೋದ್ರಿಂದ, ಗಣಿತಶಾಸ್ತ್ರಜ್ಞ ಆಗಿರೋದ್ರಿಂದ ಅವರನ್ನು ಎನ್ಕ್ಲೋಪೀಡಿಯಾ ಅಂತ ಹೇಳಿ ಕರೆದರು. ಅವರ ಜಾಮಿತೀಯ ಕೆಲಸಗಳು ಹೆಚ್ಚಾಗಿ ಕ್ಷೇತ್ರ ಗಣಿತದ ಸಮಸ್ಯೆಗಳ ಮೇಲೆ ಇದ್ದು ಅದನ್ನು 3 ಪುಸ್ತಕಗಳಲ್ಲಿ ಬರೆದಿದ್ದಾರೆ. ಮೊದಲ ಪುಸ್ತಕವು ಚೌಕಗಳ, ಎಷ್ಟು ಪುಸ್ತಕ ಬರೆದಿದ್ದಾರೆ ಅವರು? 3 ಪುಸ್ತಕಗಳನ್ನು ಬರೆದಿದ್ದಾರೆ. ಮೊದಲನೇದು ಚೌಕಗಳು, 2ನೇದು ಆಯತಗಳು, 3ನೇದು ತ್ರಿಭುಜಗಳು, ತ್ರಾಪಿಜ್ಯ, ಬೇರೆ ಬೇರೆ ವಿಶಿಷ್ಟ ರೂಪದ ಚತುರ್ಭುಜಗಳ, ನಿಯಮಿತ ಬಹುಭುಜಾಕೃತಿಗಳ, ವೃತ್ತಗಳ ವಿಸ್ತೀರ್ಣವನ್ನು ಹಾಗೂ ಸಿಲಿಂಡರ್ನ, ಶಂಕುಗಳ, ಗೋಳದ ಮುಂತಾದ ಒಟ್ಟು ರೇಖಾಗಣಿತದ ಬಗ್ಗೆ ಅವರು ಕೆಲಸವನ್ನು ಮಾಡಿದ್ದಾರೆ. ಮುಂತಾದ ಮೇಲ್ಮೈ ವಿಸ್ತೀರ್ಣದ ಬಗ್ಗೆ ವಿವರಿಸಿದ್ದಾರೆ. ಹೆಚ್ಚು ರೇಖಾಗಣಿತವನ್ನು ವಿವರಿಸಿದ್ದಾರೆ. ಈ ಪುಸ್ತಕದಲ್ಲಿ ಹೆರಾನ್ ಅವರು ತ್ರಿಭುಜದ ವಿಸ್ತೀರ್ಣವನ್ನು ಅದರ 3 ಬಾಹುಗಳಲ್ಲಿ ವ್ಯಕ್ತಪಡಿಸಿ ಪ್ರಸಿದ್ಧವಾದ ಸೂತ್ರವನ್ನು ನಿರೂಪಿಸಿದ್ದಾರೆ. ಅರ್ಥ ಆಯ್ತಾ ಈಗ? ನೋಡಿ, ಈ ಅಧ್ಯಾಯದಲ್ಲಿ ಅವರು ಅನೇಕ ಆಕೃತಿಗಳ
ಮತ್ತು ಘನಾಕೃತಿಗಳ. ಉದಾಹರಣೆಗೆ ತ್ರಿಭುಜದ ವಿಸ್ತೀರ್ಣ, ಆಯತದ ವಿಸ್ತೀರ್ಣ, ಶಂಕು, ಸಿಲಿಂಡ್ರು, ಗೋಳ, ವೃತ್ತ ಇವೆಲ್ಲ ಮೇಲ್ಮೈ ವಿಸ್ತೀರ್ಣಗಳ ಬಗ್ಗೆ ವಿವರಿಸಿದ್ದಾರೆ. ಈ ಅಧ್ಯಾಯದಲ್ಲಿ ತ್ರಿಭುಜದ ವಿಸ್ತೀರ್ಣ ಬಗ್ಗೆ ವಿವರಿಸಿದ್ದಾರೆ. ಯಾವುದ್ರ ಬಗ್ಗೆ ವಿವರಿಸಿದರೆ ತ್ರಿಭುಜದ ವಿಸ್ತೀರ್ಣದ ಬಗ್ಗೆ ವಿವರಿಸಿದ್ದಾರೆ. 3 ಬಾಹುಗಳಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಅವರು ನೋಡಿ, ಇದು ಒಂದು ತ್ರಿಭುಜ ABC, ಒಂದು ತ್ರಿಭುಜ. ಅರ್ಥ ಆಯ್ತಾ? ಈಗ ಇಲ್ಲಿ 3 ಬಾಹುಗಳಿದ್ದಾವೆ. ಈ ಹೆರಾನ್ ಎಂಬ ಗಣಿತಶಾಸ್ತ್ರಜ್ಞ ಈ ತ್ರಿಭುಜದ ವಿಸ್ತೀರ್ಣವನ್ನು 3 ಬಾಹುಗಳಲ್ಲಿ ವ್ಯಕ್ತಪಡಿಸಿ ಪ್ರಸಿದ್ಧವಾದ ಸೂತ್ರವನ್ನು ನಿರೂಪಿಸಿದ್ದಾರೆ. ಆ ಸೂತ್ರ ಯಾವುದು ಅಂತ ಫಸ್ಟ್ ತಿಳ್ಕೊಳ್ಬೇಕು. ಆ ಸೂತ್ರ ಹೆರಾನ್ನ ಸೂತ್ರ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ ಅಂದರೆ ಹೆರಾನ್ನ ತ್ರಿಭುಜದ ಸೂತ್ರ. ಒಂದು ನಿಮಿಷ. ಹೆರಾನ್ನ ತ್ರಿಭುಜದ ಸೂತ್ರ, ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ S into S minus A, S into S minus A into S minus B into S minus C. ಅರ್ಥ ಆಯ್ತಾ? ಇದನ್ನು ಹೆರಾನ್ನ ಸೂತ್ರ ಅಂತ ಹೇಳಿ ಕರಿತೇವೆ. ನೋಡಿ, ಹೆರಾನ್ ಎಂಬ ಗಣಿತಶಾಸ್ತ್ರಜ್ಞ ಅನೇಕ ಆಕೃತಿಗಳ ಮೇಲ್ಮೈ ವಿಸ್ತೀರ್ಣದ ಬಗ್ಗೆ ವಿವರಿಸಿದ್ದಾರೆ. ಅದರಲ್ಲಿ ಈ ನಿಮಗೆ 9ನೇ ತರಗತಿಗೆ ತ್ರಿಭುಜದ ವಿಸ್ತೀರ್ಣದ ಬಗ್ಗೆ ಒಂದು ಸೂತ್ರವನ್ನು ಕೊಟ್ಟು ಅದರ ಮೂಲಕ ವ್ಯಕ್ತಪಡಿಸಿದ್ದಾರೆ. ಆ ಸೂತ್ರ ಯಾವುದು? ಸ್ಕ್ವೇರ್ ರೂಟ್ ಆಫ್ S into S minus A into S minus B into S minus C. ಹಾಗೆಯೇ S ಅಂದರೆ ಅರ್ಧ ಸುತ್ತಳತೆ ಅಂತ ಅರ್ಥ. S ಅಂದರೆ ತ್ರಿಭುಜದ ಅರ್ಧ ಸುತ್ತಳತೆ. ಸುತ್ತಳತೆ ಈಕ್ವಲ್ಸ್ ನೋಡಿ, ತ್ರಿಭುಜದ ಸುತ್ತಳತೆ ಸಾಮಾನ್ಯವಾಗಿ 3 ಬಾಹುಗಳ ಕೊಡ್ತಿದ್ವಿ, ಕರೆಕ್ಟಾ? ಇಲ್ಲಿ ಹೆರಾನ್ನ ಸೂತ್ರದ ಪ್ರಕಾರ ಸುತ್ತಳತೆ S ಈಕ್ವಲ್ಸ್ A ಪ್ಲಸ್ B ಪ್ಲಸ್ C ಬೈ 2. ಇದು ಸುತ್ತಳತೆ ಸೂತ್ರ. ಅರ್ಥ ಆಯ್ತಾ? ತ್ರಿಭುಜದ ಸುತ್ತಳತೆಯ ಸೂತ್ರವನ್ನು ಕಂಡುಹಿಡಿಯಿರಿ ಅಂದರೆ ಅಥವಾ ಹೆರಾನ್ನ ಸೂತ್ರದ ಪ್ರಕಾರ ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂದರೆ ಏನು ಮಾಡಬೇಕು? ಯಾವ ಸೂತ್ರ ಹಾಕ್ಕೊಳ್ಬೇಕು? S ಈಕ್ವಲ್ಸ್ A ಪ್ಲಸ್ B ಪ್ಲಸ್ C ಬೈ 2 ಅಂತ ಓದಬೇಕು. ಈಗ ಫಸ್ಟು ನಾವು ಹೆರಾನ್ನ ಸೂತ್ರದ ಮೇಲೆ ಲೆಕ್ಕವನ್ನು ಮಾಡಬೇಕಾದ್ರೆ ಆಮೇಲೆ ಮಾಡೋಣ. ಅರ್ಥ ಆಯ್ತಾ? ಈಗ ಫಸ್ಟು ಇಲ್ಲಿ ಈಗ ನಾವು ಈ ಹಿಂದೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ತಿಳ್ಕೊಂಡಿದ್ದೀವಿ. ಹಾಗಾದರೆ ಯಾರು ಹೇಳ್ತೀರಾ? ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ A. ನೋಡಿ, ಇದು ಒಂದು ತ್ರಿಭುಜ XYZ ಅಂತ ತಿಳ್ಕೊಂಡ್ರೆ ಇದು ಎತ್ತರ, ತ್ರಿಭುಜದ ಎತ್ತರ X. ಯಾವ್ದಾರ X ಅಂತ ಕೊಡೋಣ. YZ ಪಾದ
ಪಾದ ವೈ ಝೆಡ್ ಒಂದು 10 ಸೆಂಟಿಮೀಟರ್ ಇದೆ ಅಂತ ತಗೊಳ್ಳೋಣ. ಎತ್ತರ ಎಕ್ಸ್ ಎಮ್ 7 ಸೆಂಟಿಮೀಟರ್ ಇದೆ ಅಂತ ತಗೊಳ್ಳೋಣ. ಹಾಗಾದರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಇದು ನೀವು ಸಾಮಾನ್ಯ ತ್ರಿಭುಜದ ಹಿಂದೆ ಸಾಮಾನ್ಯ ಸೂತ್ರದ ಬಗ್ಗೆ ನೀವು ತಿಳ್ಕೊಂಡು ಲೆಕ್ಕ ಮಾಡಿದ್ದೀರ. ಈಗ ಇದ್ರ ಬಗ್ಗೆ ಇದ್ರದ್ದೊಂದು ಲೆಕ್ಕ ಮಾಡಿ ಮುಂದಕ್ಕೆ ಹೋಗೋಣ. ಅರ್ಥ ಆಯ್ತಾ? ಈಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಏನು ತಕ್ಷಣ ಹೇಳಿಬಿಡ್ತೀರ. ಎ ಈಕ್ವಲ್ಸ್ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಹೇಳಿಬಿಡ್ತೀರ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಏನು? ಅರ್ಧ ಇಂಟು ಪಾದ ಇಂಟು ಎತ್ತರ. ಇದನ್ನೇ ಪದದಲ್ಲಿ ಬರೆಯಲಾರೆ. ಅರ್ಧ ಇಂಟು ಪಾದ ಅಂದರೆ ಬೇಸ್, ಬಿ ಇಂಟು ಹೆಚ್. ಈ ಕೊಟ್ಟಿರೋ ಲೆಕ್ಕ ಮಾಡೋಣ. ಅರ್ಥ ಆಯ್ತಾ? ಈ ಸೂತ್ರದ ಆಧಾರದ ಮೇಲೆ ಈ ಲೆಕ್ಕಗಳನ್ನು ಮಾಡೋಣ. ಈಗ ಪಾದ ನೋಡಿ, ಎ ಈಕ್ವಲ್ಸ್ ಅರ್ಧ ಇಂಟು ಪಾದ ಅಂದರೆ 10 ಸೆಂಟಿಮೀಟ್ರ್, ಇದು 7. ಎತ್ತರ ಎಷ್ಟಿದೆ? 7 ಸೆಂಟಿಮೀಟ್ರ್ ಇದೆ. ಇದು 10 ಸೆಂಟಿಮೀಟ್ರ್ ಇದೆ. ಈಗ 2ರಿಂದ ಬಾಕ್ಸ್ 2 5 ವಿಸ್ತೀರ್ಣ 7 5 35 ಚದರ ಸೆಂಟಿಮೀಟರ್. ಈ ರೀತಿ ಲೆಕ್ಕಗಳನ್ನು ನೀವು ಮಾಡಿದ್ದೀರ. ಹಲವಾರು ಲೆಕ್ಕಗಳನ್ನು ಇದುವರೆಗೂ ಮಾಡಿದ್ದೀರ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು. ಅಲ್ಲಿ ಪಾದ ಮತ್ತು ಎತ್ತರ ಕೊಟ್ಟರೆ ನೀವೇನು ಮಾಡ್ಬೋದು? ವಿಸ್ತೀರ್ಣವನ್ನು ಕಂಡುಹಿಡಿಯೋದು. ಇಂತಹ ಹಲವಾರು ಲೆಕ್ಕಗಳನ್ನು ನೀವು ಈಗಾಗಲೇ ಏನು ಮಾಡಿದ್ದೀರ. ಅದೇ ರೀತಿ ಈಗ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ. ಎ ಬಿ ಸಿ, ಇದಕ್ಕೆ ಎ ಡಿ ಲಂಬ ರೇಖೆ ಎಳೆದಿದ್ದೀವಿ. ಇಲ್ಲಿ 2 ತ್ರಿಭುಜಗಳು ಉಂಟಾಗಿದ್ದಾವೆ, ಲಂಬಕೋನ ತ್ರಿಭುಜ. ಒಂದು ತ್ರಿಭುಜ ಎ ಬಿ ಡಿ, ಇದು ಲಂಬ ಕೋನ ತ್ರಿಭುಜ. ಇನ್ನೊಂದು ತ್ರಿಭುಜ ಎ ಸಿ ಡಿ, ಇದು ಸಹ ಲಂಬ ಕೋನ ತ್ರಿಭುಜ. ಗೊತ್ತಾಯ್ತಾ? ಈಗ ಇಲ್ಲಿ ಲಂಬಕೋನದ ತ್ರಿಭುಜ ಅಂದಾಗ ಸೂತ್ರ ಈಗ ನೋಡಿ, ಇದು 5 ಸೆಂಟಿಮೀಟರ್ ಇದೆ, ಇದು 4 ಸೆಂಟಿಮೀಟರ್ ಇದೆ, ಅಥವಾ ಎತ್ತರ ಇದಾಗತ್ತೆ. ಇಲ್ಲಿ ಒಂದು ಕೆಲಸ ಮಾಡೋಣ, ಇದು 4 ಸೆಂಟಿಮೀಟರ್ ಇದೆ. ಈಗ ಎ ಬಿ ಅಳತೆಯನ್ನು ಕಂಡುಹಿಡಿಯಿರಿ ಅಂತ, ಎ ಬಿ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಪೈಥಾಗರಸ್ ಪ್ರಮೇಯದ ಪ್ರಕಾರನೂ ಕಂಡುಹಿಡಿಬೋದು. ಏನು ಮಾಡ್ಬೋದು? ಪೈಥಾಗರಸ್ ಪ್ರಮೇಯ 3ನೇ ಬಾಹು, ಇದು ಲಂಬಕೋನದ ಎದುರು ಬಾಹುವನ್ನು ನಾವು ವಿಕರ್ಣ ಅಂತ ಹೇಳಿ ಕರಿತೇವೆ. ಲಂಬಕೋನದ ಎದುರು ಬಾಹುವನ್ನು ಏನಂತ ಕರಿತೀವಿ? ವಿಕರ್ಣ ಅಂತ ಕರಿತೀವಿ. ಇಲ್ಲೂ ಅಷ್ಟೇ, ಲಂಬಕೋನದ ಎದುರು ಬಾಹುವನ್ನು ವಿಕರ್ಣ. ಇಲ್ಲಿ ಎ ಸಿ ವಿಕರ್ಣ, ಇಲ್ಲಿ ಎ ಬಿ ವಿಕರ್ಣ. ಅರ್ಥ ಆಯ್ತಾ? ಈಗ ಪೈಥಾಗರಸ್ ಪ್ರಮೇಯದ ಪ್ರಕಾರ ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್. ಪೈಥಾಗರಸ್ ಪ್ರಮೇಯ ಏನು ಹೇಳುತ್ತೆ ಅಂದರೆ, ಇದು ಮುಂದಿನ ತರಗತಿಯಲ್ಲಿ ನೀವು ತಿಳ್ಕೊಳ್ತೀರ, ಆದರೆ ಇಲ್ಲಿ ಸ್ವಲ್ಪ ಹೇಳ್ತೀನಿ. ಒಂದು ಲಂಬಕೋನ ತ್ರಿಭುಜದಲ್ಲಿ ನೋಡಿ, ಎ ಬಿ ಡಿ ಒಂದು ಲಂಬಕೋನ ತ್ರಿಭುಜ. ಇದು ಯಾಕೆ ಲಂಬಕೋನ ತ್ರಿಭುಜ? ಕೋನ ಡಿ 90 ಡಿಗ್ರಿ ಇದೆ. ಇಲ್ಲಿ ಕೋನ ಡಿ 90 ಡಿಗ್ರಿ ಇದೆ. ಅದೇ ರೀತಿ ಕೋನ ಎ ಸಿ ಡಿಯು ಸಹ ಒಂದು ಲಂಬಕೋನ ತ್ರಿಭುಜ. ಯಾಕಿದು ಲಂಬಕೋನ ತ್ರಿಭುಜ? ಕೋನ ಡಿಯು ಸಹ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ ಇರುತ್ತೆ. ಅರ್ಥ ಆಯ್ತಾ? ಈಗ ಸರಿ, ಇಲ್ಲಿ
ಲಂಬಕೋನದ ಎದುರುಭಾಗವನ್ನು ವಿಕರ್ಣ ಅಂತ ಕರಿತೀವಿ. ಅಂದರೆ ಪೈಥಾಗರಸ್ ಪ್ರಮೇಯ ಏನು ಹೇಳುತ್ತೆ ಅಂದರೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹು, ನೋಡಿ ಎ ಬಿ ವಿಕರ್ಣ, ಎ ಬಿ ವಿಕರ್ಣ, ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಅಂತ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಹೇಳಿ ಪೈಥಾಗರಸ್ ಅನ್ನುವ ಒಬ್ಬ ಶ್ರೇಷ್ಠ ಗಣಿತಜ್ಞ ಪ್ರತಿಪಾದಿಸ್ತಾನೆ. ಅದು ಸರಿನೂ ಆಗತ್ತೆ. ಈಗ ನೋಡಿ, ವಿಕರ್ಣ ಕಂಡುಹಿಡಿಬೇಕು ನಾವು. ಎ ಡಿ ಸ್ಕ್ವಯರ್ ಅಂದರೆ 4 ಸ್ಕ್ವಯರ್ ಪ್ಲಸ್ ಇದು 5 ಸ್ಕ್ವಯರ್. 4 ಸ್ಕ್ವಯರ್ ಅಂದರೆ 16 ಪ್ಲಸ್ 5 ಸ್ಕ್ವಯರ್ ಅಂದರೆ 25. ಎರಡನ್ನೂ ಕೂಡಿದ್ರೆ ಎಷ್ಟಾಗತ್ತೆ? ಇದು 3 ಇಲ್ಲಿ ಎತ್ತರ ಅಥವಾ ಪಾದ, ಅಲ್ಲಿಗೆ 9, ಅಲ್ಲಿಗೆ 25, ಸ್ಕ್ವೇರ್ ರೂಟ್ ಆಫ್ 25. ಉತ್ತರ ಎಷ್ಟು ಬರುತ್ತೆ? ವಿಕರ್ಣದ 5. ಇವನ್ನ 3, 4 ಮತ್ತು 5 ಇವುಗಳನ್ನು ತ್ರಿವಳಿಗಳು ಅಂತಲೂ ಕರಿತೀವಿ. ಏನಂತ ಕರಿತೀವಿ? ತ್ರಿವಳಿಗಳು ಅಂತಲೂ ಸಹ ಕರಿತೀವಿ. ಈ ರೀತಿ ನಾವು ತ್ರಿಭುಜದ ವಿಸ್ತೀರ್ಣವನ್ನು ಮಾಡ್ಬೋದು, ಕಂಡುಹಿಡಿದಿದ್ದೀವಿ. ಹಾಗೆಯೇ ಲಂಬಕೋನದಲ್ಲಿ 2 ಬಾಹುಗಳ ಅಳತೆಯನ್ನು ಕೊಟ್ಟಾಗ 3ನೇ ಬಾಹುವನ್ನು ನೋಡಿ, ಲಂಬಕೋನ ತ್ರಿಭುಜದಲ್ಲಿ ಪೈಥಾಗರಸ್ನ ಪ್ರಕಾರ 2 ಬಾಹುಗಳನ್ನು ಕೊಟ್ಟಾಗ 3ನೇ ಬಾಹುವನ್ನು ನಾವು ಕಂಡುಹಿಡಿದಿದ್ದೀವಿ. ಈಗ ಅರ್ಥ ಆಯ್ತಾ? ಈಗ ಇದನ್ನು ಬರ್ಕೊಳ್ಳಿ ಲೆಕ್ಕ. ಇಲ್ಲೇನು ಉತ್ತರ ಬಂತು? 2 ಬಾಹು ಕೊಟ್ಟಿದ್ರು, ಒಂದರ ಅಳತೆ 3, ಇನ್ನೊಂದು 4. ನಾವು ವಿಕರ್ಣದ ಅಳತೆಯನ್ನು ಕಂಡುಹಿಡಿದ್ವಿ. ಎಷ್ಟು ಬಂತು? 5. 3, 4, 5 ಇವು ತ್ರಿವಳಿಗಳು. ಏಕೆಂದರೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಸರಿ, ಇದು ಬರ್ಕೊಳ್ರಿ. ಆಯಿತಾ? ಬರ್ಕೊಂಡು ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ನೀವು ಕೇಳಬಹುದು. ಅರ್ಥ ಆಯ್ತಾ? ಈಗ ಈ ಹಿಂದೆ ಏನು ತ್ರಿಭುಜದ ವಿಸ್ತೀರ್ಣವನ್ನು ನೀವು ಕಂಡುಹಿಡಿಯೋ ಸೂತ್ರದ ಮೂಲಕ ಯಾವ ರೀತಿ ಕಲ್ತಿದ್ರಿ, ಅದನ್ನು ಈಗ ನಾನು 2 ಲೆಕ್ಕಗಳನ್ನು ಮಾಡಿ ನಿಮಗೆ ಮತ್ತೆ ಪುನಃ ಏನು ಮಾಡಿದ್ದೀನಿ? ನೆನಪಿಸಿದ್ದೀನಿ. ಈಗ ಈ ಅಧ್ಯಾಯದಲ್ಲಿ ಹೆರಾನ್ನ ತ್ರಿಭುಜದ ವಿಸ್ತೀರ್ಣವನ್ನು ಉಪಯೋಗಿಸಿ ಅಂದರೆ ಹೆರಾನ್ನ ಸೂತ್ರವನ್ನು ಉಪಯೋಗಿಸಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಅರ್ಥ ಆಯ್ತಾ? ಈಗ ಹೆರಾನ್ನ ಸೂತ್ರವನ್ನು ಉಪಯೋಗಿಸಿ ನಾನು ಈಗಾಗಲೇ ಬರೆದ ಹಾಗೆ ಅಳಿಸ್ತಿದ್ದೀನಿ. ಈಗ ಮುಂದುವರೆದು ಹೆರಾನ್ನ ಸೂತ್ರವನ್ನು ಉಪಯೋಗಿಸಿ ನಾವು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಈಗ ಒಂದು ತ್ರಿಭುಜ ಬರೀತೀನಿ, ಇದಕ್ಕೆ ಹೆಸರು ಕೊಡ್ತೀನಿ ABC. ಬಾಹುಗಳ ಅಳತೆಯನ್ನು ಬರಿತೀನಿ. ಬಾಹುಗಳ ಅಳತೆ ಇದು
40 ಮೀಟ್ರ್ ಇದೆ. ಇದು 24 ಮೀಟ್ರ್ ಇದೆ. ಇದು 32 ಮೀಟ್ರ್ ಇದೆ. 3 ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಮೂರು ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಫಸ್ಟ್ ಸುತ್ತಳತೆ ಎಷ್ಟು ಕಂಡುಹಿಡಿಬೇಕು ನೋಡಿ. ಈಗ ಹೆರನ್ನ ಸೂತ್ರ ಬರೆಯೋದು. ಹೆರನ್ನ ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ S into S minus A into S minus B into S minus C. ಇದು ಹೆರಾನ್ನ ಸೂತ್ರ. ಇದು A ಅಂತ ತಗೊಳ್ಳೋಣ, ಇದು B ಅಂತ ತಗೊಳ್ಳೋಣ, ಇದು C ಅಂತ ತಗೊಳ್ಳೋಣ. ಅಂದರೆ A ಬೆಲೆ 40, B ಬೆಲೆ 32, C ಬೆಲೆ 24 ಅಂತ ತಗೊಳ್ಳೋಣ. ಅರ್ಥ ಆಯ್ತಾ? ಈಗ ಫಸ್ಟು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಎಸ್ ಬೇಕು. ನೋಡಿ, ಎ ಬೆಲೆ ಸಿಕ್ತು, ಬಿ ಬೆಲೆ ಸಿಕ್ತು, ಸಿ ಬೆಲೆ ಸಿಕ್ತು. ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ. ಇದು ಲೆಕ್ಕನ ಸುಲಭ ಇದೆ, ತುಂಬ ಸುಲಭ ಇರುತ್ತೆ. ಅರ್ಥ ಆಯ್ತಾ? ಎ ಬೆಲೆ ಸಿಕ್ತು, ಬಿ ಬೆಲೆ ಸಿಕ್ತು, ಸಿ ಬೆಲೆ ಸಿಕ್ತು. ಈಗ ಸೂತ್ರ ಪ್ರಕಾರ ನಮಗೆ ಎಸ್ ಬೇಕು. ಫಸ್ಟ್ ಎಸ್ ಅಂದರೆ ತ್ರಿಭುಜದ ಸುತ್ತಳತೆ. ಎಸ್ ಅಂದ್ರೆ ಏನು? ತ್ರಿಭುಜದ ಸುತ್ತಳತೆ. ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯೋದು ಏನು ಸೂತ್ರ? ಎಸ್ ಈಕ್ವಲ್ಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2. ಇದು ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯೋ ಸೂತ್ರ. ಇದು ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರ. ಸರಿ, ಈಗ ಫಸ್ಟ್ ಸುತ್ತಳತೆ ಕಂಡುಹಿಡಿಯಬೇಕು. ಯಾಕಂದರೆ ನಮಗೆ ಎಸ್ ಬೇಕು. ಎ ಅಂದರೆ ಎಷ್ಟು? 40, ಬಿ ಅಂದರೆ 32, ಸಿ ಅಂದರೆ 24. ಮೂರನ್ನು ಕೂಡಬೇಕು ಬೈ 2. 40, 32, 72, 24, ಅಲ್ಲಿಗೆ 96. 96ನೇ 2ರಿಂದ ಭಾಗಿಸೋಣ. 2 4 8, 2 8 16. ಎಸ್ಸಿನ ಬೆಲೆ 48. ಅಂದರೆ ತ್ರಿಭುಜದ ಸುತ್ತಳತೆ ಎಷ್ಟಿರುತ್ತೆ? 48 ಮೀಟ್ರ್ ಇರುತ್ತೆ. ಮೀಟ್ರಲ್ಲಿ ಕೊಟ್ಟಿದ್ದಾರೆ, ಅದರಿಂದ ನಾವು ಮೀಟ್ರಲ್ಲಿ ಬರೀಬೇಕು. ಅರ್ಥ ಆಯ್ತಾ? ಈಗ ಸುತ್ತಳತೆ ಕಂಡುಹಿಡಿದ್ವಿ ಅಂದರೆ ಎಸ್ ಅನ್ನು ನಾವೇನು ಮಾಡಿದ್ವಿ? ಕಂಡುಹಿಡಿದ್ವಿ. ಈಗ ವಿಸ್ತೀರ್ಣವನ್ನು ಕಂಡುಹಿಡಿಯುವುದು ಸುಲಭ. ಈಗ ಸೂತ್ರ ಬರೆದಿದ್ದೀವಿ. ಸುತ್ತಳತೆ ಕಂಡುಹಿಡಿಯೋದು ಗೊತ್ತಾಯ್ತಲ್ಲ? ಈಗ ವಿಸ್ತೀರ್ಣ ಕಂಡುಹಿಡಿಯೋಣ. ಸೂತ್ರ ಪ್ರಕಾರ ಆಯಾ ಜಾಗದಲ್ಲಿ ಅದ್ರ ಬೆಲೆ ಹಾಕೋಣ. ಗೊತ್ತಾಯ್ತಾ? ಈಗ ಎಸ್ ಅಂದರೆ ಏನಷ್ಟು? 48 ಇಂಟು 48 ಮೈನಸ್ 40 ಎ ಅಂದರೆ. ನೆಕ್ಸ್ಟ್ 48 ಮೈನಸ್ ಬಿ ಅಂದರೆ 32. ನೆಕ್ಸ್ಟ್ 48 ಮೈನಸ್ ಸಿ ಅಂದರೆ 24. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ವಲ್ಪ ಉತ್ತರ ನಮಗೆ ಹೊರಗಡೆ 48 ಹಾಗೆ ಇರಲಿ. ಬ್ರಾಕೆಟ್ ಅಂದರೆ ಇಂಟು ಅಂತ ಅರ್ಥ. 48ರಲ್ಲಿ 40 ಕಳೆಯಿರಿ 8 ಇಂಟು 48ರಲ್ಲಿ 32 ಕಳೆಯಿರಿ 16 ಇಂಟು 48ರಲ್ಲಿ 24 ಕಳೆಯಿರಿ 24. ಮೂರನ್ನು ಗುಣಿಸ್ಬೇಕೀಗ. ಮೂರನ್ನು ಏನು ಮಾಡಬೇಕು? ಗುಣಿಸ್ಬೇಕು.
ಮೂರನ್ನು ಗುಣಿಸಿದ್ರೆ ಎಷ್ಟಾಗತ್ತೆ ನೋಡೋಣ. ನೋಡಿ 48 38 ಅಲ್ಲ, ಮೂರನ್ನು ಗುಣಿಸೋಣ. ಈಗ 48 ಇಂಟು 18 ಗುಣಿಸೋಣ. 8 8 64, 6 ದಶಕ 8 32 38. ನೆಕ್ಸ್ಟ್ 24 ಇಂಟು 16 ಗುಣಿಸೋಣ. 14 64, 16 32 6 38, 384 ಇಂಟು 384. ಸ್ಕ್ವೇರ್ ರೂಟ್ ಆಫ್ 384 ಇಂಟು 384. ಇದನ್ನೇನು ಬರೀಬೋದು? ಸ್ಕ್ವೇರ್ ರೂಟ್ ಆಫ್ 384 ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಕರೆಕ್ಟಾ? ಇವೆರಡು ಗುಣಿಸಿದ್ರು ಒಂದೇ, ಹೀಗೆ ಬರೆದ್ರೂ ಒಂದೇನೆ. ಈಗ ಇದಕ್ಕೆ ವರ್ಗಮೂಲ ಕಂಡುಹಿಡಿಬೇಕು. 384 ನಾವು ಹೋಲ್ ಸ್ಕ್ವೇರ್ ಬಂದಿದ್ದು, ಇದು ಸ್ಕ್ವೇರ್ ಕ್ಯಾನ್ಸಲ್ ಆಗಿ 384 ಚದರ ಮೀಟರ್. ನೋಡಿ, ಈ ರೀತಿ ನಾವು ಹೆರಾನ್ನ ಸೂತ್ರವನ್ನು ಉಪಯೋಗಿಸಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ಅದೇ ರೀತಿ ಇನ್ನೊಂದು ಲೆಕ್ಕ ಇದೆ, ಉದಾಹರಣೆ ಲೆಕ್ಕ. ಪುಟ ಸಂಖ್ಯೆ 5ರಲ್ಲಿ, ಪುಟ ಸಂಖ್ಯೆ ಎಷ್ಟರಲ್ಲಿ? 5ರಲ್ಲಿ. ಸೇಮ್ ಇದೇ ರೀತಿಯೇ ಫಸ್ಟು ಸುತ್ತಳತೆ ಕಂಡುಹಿಡಿದು ಆಮೇಲೆ ಸೂತ್ರ ಹಾಕಿ ಲೆಕ್ಕವನ್ನು ಮಾಡಬೇಕು. ಅಭ್ಯಾಸ 8.1ರಲ್ಲಿ ನೋಡಿ, ಸುತ್ತಳತೆ ಫಸ್ಟ್ ಕಂಡು ಹಿಡ್ಕೊಂಡೆ ಲೆಕ್ಕ ಮಾಡಬೇಕು, ಯಾವುದೇ ಆಗಲಿ. ಹಾಗಾಗಿ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ. ಇನ್ನೊಂದು ಲೆಕ್ಕ ಯಾವ ರೀತಿ ಇದೆ ಅಂದರೆ 3:5:7 ಸುತ್ತಳತೆ ಈ ಪ್ರಮಾಣದಲ್ಲಿದೆ. ಒಂದನೇ ಬಾಹು 3ರಷ್ಟಿದೆ, ಎರಡನೇ ಬಾಹು 5ರಷ್ಟಿದೆ, ಮೂರನೇ ಬಾಹು 7ರಷ್ಟಿದೆ. ಇವು ಮೂರು ಸೇರಿ 300 ಮೀಟ್ರ್ ಇದೆ. ಸುತ್ತಳತೆ ಎಷ್ಟು ಅಂತ ಕೊಟ್ಟಿಲ್ಲ, ಆದರೆ ಮೂರು ಸೇರಿ ಎಷ್ಟು ಇರ್ತವೆ? ಮೂರನ್ನು ಕೂಡಿದ್ರೆ 300ರಷ್ಟು. ಅವಾಗ ನೀವು 3x + 5x + 7x = 300 ಅಂತ ತಗೊಂಡ್ರೆ, ಇವು ಮೂರನ್ನು ಕೊಡಿದ್ರೆ 15 x = 300, x = 300/15, x = 20 ಬರುತ್ತೆ. ಅವಾಗ ಇದೆಷ್ಟಾಗತ್ತೆ? ಒಂದು ಬಾಹು 60, ಇನ್ನೊಂದು ಬಾಹು 100, ಇನ್ನೊಂದು ಬಾಹು 140. ಇನ್ನೊಂದು ಬಾಹು ಎಷ್ಟಾಗತ್ತೆ? 140 ಆಗುತ್ತೆ. ಇದರ ಮೇಲೆ ನಾವು ಲೆಕ್ಕಗಳನ್ನು ಮಾಡಬೇಕು. ಸುತ್ತಳತೆ ಫಸ್ಟ್ ಕಂಡುಹಿಡಿದು, ಸುತ್ತಳತೆ ಕಂಡುಹಿಡಿದು ಗೊತ್ತಿದೆ ನಿಮಗೆ ಏನು? 60 100 140/2, ಅಲ್ಲಿಗೆ 240 300, 150 ಸುತ್ತಳತೆ ಬಂತು, 150 ಮೀಟ್ರ್. ಕರೆಕ್ಟಾ? ಇದು ಹೆರಾನ್ನ ಸೂತ್ರದ ಪ್ರಕಾರ
ನೆಕ್ಸ್ಟ್ ಇದನ್ನು ವಿಸ್ತೀರ್ಣ ಕಂಡುಹಿಡಬೇಕು ಇದನ್ನು ಉಪಯೋಗಿಸಿ. ಅದೇ ರೀತಿ ಚತುರ್ಭುಜದ ವಿಸ್ತೀರ್ಣವನ್ನು ಸಹ ಹೆರಾನ್ನ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಬೇಕಾಗತ್ತೆ. ಇದು ನಿಮಗೆ ಮುಂದಿನ ತರಗತಿಯಲ್ಲಿ ನಾನು ಹೇಳ್ಕೊಡ್ತೀನಿ. ಈಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದನ್ನು ತಿಳ್ಕೊಂಡ್ರಿ. ಮುಂದಿನ ತರಗತಿಯಲ್ಲಿ ಚತುರ್ಭುಜದ ವಿಸ್ತೀರ್ಣವನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತ ಹೇಳಿ ನಿಮಗೆ ಹೇಳ್ಕೊಡ್ತೇನೆ. ಓಕೆ, ಅಭ್ಯಾಸ 8.1ರಲ್ಲಿ ಒಂದು ಲೆಕ್ಕ ಶಾಲೆದ ಉದಾಹರಣೆ ಕೊಟ್ಟಿದ್ದಾರೆ. ನಿಮಗೆ 6 ಲೆಕ್ಕಗಳಿದ್ದಾವೆ. ಎಷ್ಟು ಲೆಕ್ಕ ಇದ್ದಾವೆ? 6 ಲೆಕ್ಕ. 6 ಲೆಕ್ಕಗಳನ್ನು ಮಾಡ್ಕೊಂಡು ಬರ್ರಿ.